ವೇತನದ ವಿಷಯದಲ್ಲಿ ಹೆಚ್ಚಳ ಆಗಬಹುದು ಹಾಗೂ ವರ್ಗಾವಣೆ ವಿಷಯದಲ್ಲಿ ನಿಮಗೆ ತೃಪ್ತಿಕರವಾದಂತಹ ನಿರ್ಧಾರಗಳನ್ನ ಹಾಗೂ ಕ್ರಮಗಳನ್ನ ಕೈಗೊಂಡಿದ್ಯಾ ಸರ್ಕಾರ? ಪ್ರಮೋಷನ್ ವಿಚಾರದಲ್ಲಿ ಒಂದು ಕೋರ್ಟ್ ಕೇಸ್ ಇದೆ, ಇದುವರೆಗೂ ಕೂಡ ತೀರ್ಮಾನ ಆಗಿಲ್ಲ. ವರ್ಗಾವಣೆಗೆ ಬಂದರೆ ಪ್ರತಿ ವರ್ಷ ಸಾರ್ವತ್ರಿಕ ವರ್ಗಾವಣೆಗಳನ್ನು ಮಾಡಲಾಗುತ್ತೆ. ಜುಲೈ ಅಥವಾ ಆಗಸ್ಟ್ ತಿಂಗಳಿನಲ್ಲಿ ಸಾರ್ವತ್ರಿಕ ವರ್ಗಾವಣೆಗಳನ್ನು ಮಾಡಲಾಗುತ್ತೆ. ಒಂದು 6% ನಿಗದಿ ಮಾಡಿ ಬೇರೆ ಜಿಲ್ಲೆಗಳಿಂದ ಬಂದಂತಹ ನಮ್ಮ ನೌಕರರು ಅವರ ಸ್ವಂತ ಜಿಲ್ಲೆಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರಿಗೆ ಆರೈಕೆಯ ಅವಶ್ಯಕತೆ ಇರ್ತಕ್ಕಂತಹ ವಯಸ್ಸಾದ ತಂದೆ ತಾಯಿಗಳಿಗೂ ಹೋಗಿ ಅವ್ರು ನೋಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಒಬ್ರು ಅವರ ಮೂಲ ಸ್ಥಳದಲ್ಲಿ ಇರ್ತಕ್ಕಂಥದ್ದು, ಇನ್ನೊಬ್ರು ಕರ್ತವ್ಯ ಮಾಡ್ತಕ್ಕಂತಹ ಜಿಲ್ಲೆನಲ್ಲಿ ಇರ್ತಕ್ಕಂಥದ್ದು, ಮಕ್ಕಳ ಪೋಷಣೆಯನ್ನ ಅವರು ಕೂಡ ಸರಿಯಾಗಿ ಮಾಡದೇ ಇರ್ತಕ್ಕಂಥದ್ದು, ಇವರು ಮಾಡದೇ ಇರ್ತಕ್ಕಂಥದ್ದು, ತಂದೆ ತಾಯಿಗಳನ್ನ ಆರೈಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಕುಟುಂಬದ ಜೊತೆ ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಮಕ್ಕಳ ಪೋಷಣೆಗೆ ಅವಕಾಶ ಮಾಡಿಕೊಡ್ಬೇಕು. ಹಲವು ಬಗೆಯ ಸಮಸ್ಯೆಗಳಿದೆ. ಓಕೆ, ಈಗ ನಾನು ಗಮನಿಸಿದ ಪ್ರಕಾರ ಒಂದು ನಿಮಗೆ ಕಚೇರಿ ವ್ಯವಸ್ಥೆ ಆಗಬೇಕು, ನಿಗದಿತ ಸಮಯವನ್ನು ಗೊತ್ತುಪಡಿಸಬೇಕು ಹಾಗೂ ನಿಮಗೆ ಬೇಕಾದಂತಹ ಮೂಲಭೂತ ಸವಲತ್ತುಗಳು ಏನಿದೆ ಅದರಲ್ಲೂ ಮಹಿಳಾ ಅಧಿಕಾರಿಗಳು ಇದ್ದಾರೆ. ಸೊ ಅವರಿಗೆ ಬೇಕಾದಂತಹ ಒಂದು ಮೂಲ ಸೌಕರ್ಯಗಳು ಕೂಡ ಇದುವರೆಗೆ ಒದಗಿಸಿಲ್ಲ. ಸೊ ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಮುಂದಾಗಬೇಕು ಅನ್ನೋದು ನಿಮ್ಮ ಬೇಡಿಕೆ. ಜೊತೆಗೆ ಇವಾಗ ಯಾವುದು ಸರ್ಕಾರ ಬೇರೆ ಇನ್ನಿತರ ಯೋಜನೆಗಳನ್ನ ಜಾರಿ ತರುವ ಯತ್ನದಲ್ಲಿದೆಯೋ ಅದಕ್ಕೆ ತಕ್ಕಂತಹ ಮಾರ್ಗಸೂಚಿ ಬಿಡುಗಡೆ ಆಗ್ಬೇಕು ಅನ್ನೋದು ನಿಮ್ಮ ಪ್ರಮುಖ ಬೇಡಿಕೆಯ, ಅಥವಾ ಅದನ್ನ ಅಲ್ಲೇ ಕೈ ಬಿಡಬೇಕು ಅನ್ನೋದು ನಿಮ್ಮ ಒಂದು ನಿರ್ಧಾರ? ಪೌತಿ ಖಾತೆ ಆಂದೋಲನ, ಈ ಪೌತಿ ಖಾತೆ ಆಂದೋಲನ ಅಂತ ಏನು ಸರ್ಕಾರ ಕೈಗೆತ್ತಿಕೊಳ್ತಾ ಇದೆ, ಇದರಲ್ಲಿ ಸಾರ್ವಜನಿಕರಿಗೆ ಅನುಕೂಲಗಳು ಇದೆ, ಅನಾನುಕೂಲಗಳು ಇದೆ. ಎಷ್ಟೋ ಜನಕ್ಕೆ ಈಗೇನಾಗುತ್ತೆ, ಸತ್ತಂತಹ ವ್ಯಕ್ತಿಯ ವಾರಸುದಾರರು, ಅದರಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ, ಗಂಡು ಮಕ್ಕಳು ಸಹಿತ ಇರ್ತಾರೆ. ನಿಮಗೂ ಕೂಡ ಗೊತ್ತಿರುತ್ತೆ, ಗಂಡು ಮಕ್ಳು ಏನು ಮಾಡ್ತಾರೆ, ಮದುವೆ ಮಾಡಿಕೊಟ್ಟಂಥ ಹೆಣ್ಣು ಮಕ್ಕಳಿಗೆ ಆಸ್ತಿಯ ಹಕ್ಕನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅವರನ್ನು ಬಿಟ್ಟು ವಾರಸುದಾರಿಕೆಯನ್ನು ತಮ್ಮ ಹೆಸರಿಗೆ ಮಾಡ್ಕೊಳ್ಳೋದಕ್ಕೆ, ಜಮೀನುಗಳನ್ನ ತಮ್ಮ ಹೆಸರಿಗೆ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇರ್ತಾರೆ. ಅವರಿಬ್ಬರ ಮಧ್ಯೆನೇ ಕಲಹ ಇರುತ್ತೆ. ವಾಸ್ತವ ವಿಚಾರಗಳನ್ನು, ವಾರಸುದಾರಿಕೆ ವಿಚಾರಗಳನ್ನು ಬಚ್ಚಿಡ್ತಾರೆ. ಸುಳ್ಳು ಮಾಹಿತಿಯನ್ನು ಕೊಟ್ಟು ಖಾತೆ ಬದಲಾವಣೆಗಳನ್ನು ಮಾಡ್ಕೊಳ್ತಾರೆ. ಕೋರ್ಟಲ್ಲಿ ಕೇಸ್ ಇರುತ್ತೆ, ಕೇಸ್ ಇಲ್ಲ ಅಂತ ನಮಗೆ ಹೇಳ್ತಾರೆ. ಈ ರೀತಿ ಎಲ್ಲ ಕೆಲವರು ಅವರ ಸ್ವಹಿತಾಸಕ್ತಿಯನ್ನು ಸಾಧನೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ವಿಚಾರಗಳಲ್ಲಿ ತಪ್ಪು ಮಾಹಿತಿಗಳನ್ನು ಕೊಟ್ಟು ಮಾಡ್ಕೊಳ್ತಕ್ಕಂತಹ ವ್ಯವಸ್ಥೆಗಳಿರುವಾಗ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿಯಾನದ ಮಾದರಿನಲ್ಲಿ ಇದನ್ನು ಮಾಡುವಾಗ ತಪ್ಪುಗಳಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ವಿಚಾರವನ್ನು, ಅವರ ಜಮೀನುಗಳ ವಿಚಾರ ಅವರಿಗೆ ಬಿಟ್ಟು ಅವರೇ ಸ್ವಇಚ್ಛೆಯಿಂದ ಮಾಡ್ಕೊಳ್ಳೋವಂಥದ್ದಕ್ಕೆ ಬೇರೆ ರೀತಿಯ ಮಾರ್ಗೋಪಾಯಗಳನ್ನು ಸರ್ಕಾರ ಮಾಡಿ ಅದನ್ನು ನಮಗೆ ವಹಿಸಿದ್ರೆ ನಾವು ಮಾಡೋದಕ್ಕೆ ಸಿದ್ಧರಿದ್ದೀವಿ. ಸರ್ಕಾರವನ್ನು ಅವರು ತರ್ತಕ್ಕಂಥ ಯೋಜನೆಯನ್ನು ವಿರೋಧ ಮಾಡೋದಕ್ಕೆ ಅಂಥೇಳಿ ಅಲ್ಲ, ಅದನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗುವ ತೊಂದರೆಗಳು, ನಮ್ಮ ಸೇವಾ ವಿಚಾರದಲ್ಲಿ, ಸೇವಾ ಬದುಕಿನಲ್ಲಿ ಆಗ್ತಕ್ಕಂತಹ ತೊಂದರೆಗಳಿಗೋಸ್ಕರವಾಗಿ ಇದನ್ನು ಮಾಡಿಸ್ತಕ್ಕಂತಹ ಏನು ಕ್ರಮ ತಗೊಂಡಿದ್ದಾರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ಬದಲಾವಣೆ ಮಾಡಿಕೊಂಡು ಬೇರೆ ರೀತಿಯಲ್ಲಿ ನಮಗೂ ಸುರಕ್ಷತಾ ಕ್ರಮಗಳನ್ನು ಕೊಟ್ಟು ಸರ್ಕಾರ ಸರಿಯಾದ ರೀತಿ ಮಾರ್ಗಸೂಚಿಯನ್ನು ಮಾಡಿ ನಮಗೂ ತೊಂದರೆ ಆಗದಾಗೆ ಸಾರ್ವಜನಿಕರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾರ್ಗೋಪಾಯಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಇದೆ. ಹಾಗಾದ್ರೆ ಸರ್ಕಾರ ಕೈಗೊಳ್ಳುತ್ತಿರುವಂತಹ ಈ ಒಂದು ಹೊಸ ನಿಯಮಗಳು ಹಾಗೂ ಪಾಲನೆಗಳು, ಯೋಜನೆಗಳನ್ನ ಜಾರಿಗೊಳಿಸುವಲ್ಲಿ ನಿಮ್ಮ ಒಂದು ಸಹಕಾರ ತುಂಬಾ ಅತ್ಯಗತ್ಯವಾದಂತ ನೀವು ಅಲ್ಲಿ ಸರ್ಕಾರ ಕೂಡ ಮಾಡಲಿಕ್ಕೆ ಆಗಿದೆ. ಸೊ ಇಷ್ಟೆಲ್ಲ ಆಗ್ಬೇಕಾದ್ರೆ ತಳಮಟ್ಟದಿಂದ ಮೇಲ್ಮಟ್ಟವರೆಗೆ ತಲುಪಿಸಿ, ಗ್ರಾಮಸ್ಥರಿಗೆ ತಲುಪಿಸಿ ಅದನ್ನ, ಆ ಯೋಜನೆಗಳನ್ನ ಸಂಬಂಧಪಟ್ಟವರಿಗೆ ನೀವು ಅದನ್ನ ಕೊಡುವಲ್ಲಿ ಇಷ್ಟು ಯಶಸ್ಸನ್ನ ನೀವು ಕಾಣಬೇಕಾದ್ರೆ ಸರ್ಕಾರದ ವತಿಯಿಂದ ನಿಮ್ಮ ಒಂದು ವೇತನದ ವಿಷಯದಲ್ಲಿ ಹೆಚ್ಚಳ ಆಗಬಹುದು ಹಾಗೂ ವರ್ಗಾವಣೆ ವಿಷಯದಲ್ಲಿ ನಿಮಗೆ ತೃಪ್ತಿಕರವಾದಂತಹ ನಿರ್ಧಾರಗಳನ್ನ ಹಾಗೂ ಕ್ರಮಗಳನ್ನ ಕೈಗೊಂಡಿದ್ಯಾ ಸರ್ಕಾರ? ಯಾಕಂದ್ರೆ ಇಷ್ಟೆಲ್ಲ ನಿಮಗೆ ಕೆಲಸ ನಿಮ್ಮ ಮೇಲೆ ಕೊಟ್ಬಿಟ್ಟಿದ್ದಾರೆ ಅಂದ್ಮೇಲೆ ಇದನ್ನ ಮಾಡಿರ್ಬೇಕಲ್ವಾ? ಸರ್ಕಾರ ಸೇವಾ ವಿಚಾರದಲ್ಲಿ 4 ವರ್ಷ ಆಯಿತು. 2021ರಲ್ಲಿ ನಮ್ಮ ಏನು ಸೇವಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪದೋನ್ನತಿ, ಏನು ಪ್ರಮೋಷನ್ ಅಂತ ಹೇಳ್ತಾ ಇವಿ, ಪ್ರಮೋಷನ್ ವಿಚಾರದಲ್ಲಿ ಒಂದು ಕೋರ್ಟ್ ಕೇಸ್ ಇದೆ. ಆ ಕೋರ್ಟ್ ಕೇಸ್ ಇದುವರೆಗೂ ಕೂಡ ತೀರ್ಮಾನ ಆಗಿಲ್ಲ. ತೀರ್ಮಾನ ಆಗದೆ ಇರೋದಕ್ಕೆ 4 ವರ್ಷದಿಂದ ನಮಗೆ ಯಾವುದೇ ಪ್ರಮೋಷನ್ಸು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಇಲ್ಲ. ಅದನ್ನು ಪರಿಹರಿಸ್ತಕ್ಕಂತಹ ಶಕ್ತಿ ಸರ್ಕಾರದ ಬಳಿ ಮಾತ್ರ ಇದೆ. ಸರ್ಕಾರ ಕೋರ್ಟ್ನಲ್ಲಿರೋ ವಿಚಾರಕ್ಕೆ ಒಂದು ಅಭಿಪ್ರಾಯವನ್ನು ಸಲ್ಲಿಸಿ
ಪರಿಹರಿಸ್ತಕ್ಕಂತಹ ವಿಚಾರ ಇದೆ. ಅದನ್ನು ಸರ್ಕಾರದ ಗಮನಕ್ಕೂ ತಂದಿದ್ದೀವಿ. ಅದು ಇದುವರೆಗೂ ಕೂಡ ಆಗಿಲ್ಲ. ಅದನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಕೂಡ ಈಗಲೂ ಕೂಡ ನಿಮ್ಮ ಮೂಲಕ ಕೂಡ ಸರ್ಕಾರಕ್ಕೆ ನಮ್ಮ ಇಡೀ 10,000 ಗ್ರಾಮಾಡಳಿತ ಅಧಿಕಾರಿಗಳ ಪರವಾದ ಮನವಿ ನಂದು ಕೂಡ ಇದೆ. ಹಾಗೆ ಮುಂದುವರೆದು ವರ್ಗಾವಣೆಗೆ ಬಂದರೆ ಪ್ರತಿ ವರ್ಷ ಸಾರ್ವತ್ರಿಕ ವರ್ಗಾವಣೆಗಳನ್ನು ಮಾಡಲಾಗುತ್ತೆ. ಜುಲೈ ಅಥವಾ ಆಗಸ್ಟ್ ತಿಂಗಳಿನಲ್ಲಿ ಸಾರ್ವತ್ರಿಕ ವರ್ಗಾವಣೆಗಳನ್ನು ಮಾಡಲಾಗುತ್ತೆ. ಒಂದು 6% ನಿಗದಿ ಮಾಡಿ ಇಡೀ ಕೇಡರ್ ಸ್ಟ್ರೆಂತ್ನ 6% ವರ್ಗಾವಣೆ ಮಾಡಲಿಕ್ಕೆ ಸರ್ಕಾರ ಮಾರ್ಗಸೂಚಿ ಕೊಡುತ್ತೆ. ಅದರ ಪ್ರಕಾರ ಮಾನ್ಯ ಸಚಿವರು ವರ್ಗಾವಣೆಗಳನ್ನ ಮಾಡ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಈ ಮುಂಚೆ ಅಂತರ್ಜಿಲ್ಲಾ ವರ್ಗಾವಣೆಗಳಿತ್ತು. ಬೇರೆ ಜಿಲ್ಲೆಗಳಿಂದ ಈ ಜಿಲ್ಲೆಗಳಿಗೆ ಬಂದು ಕೆಲಸ ಮಾಡ್ತಕ್ಕಂಥವ್ರಿಗೆ ನಮ್ಮ KCSR ನಿಯಮ 6ರಲ್ಲಿ ವರ್ಗಾವಣೆ ಅವಕಾಶಗಳಿತ್ತು. ಅದನ್ನು ಸರ್ಕಾರ 4 ವರ್ಷದ ಹಿಂದೆ ರದ್ದುಪಡಿಸಿದೆ. ಅಲ್ಲಿಂದ ಇಲ್ಲಿಯವರೆಗೂ ಬೇರೆ ಜಿಲ್ಲೆಗಳಿಂದ ಬಂದಂತಹ ನಮ್ಮ ನೌಕರರು ಅವರ ಸ್ವಂತ ಜಿಲ್ಲೆಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಆ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ತಮ್ಮ ವಯಸ್ಸಾಗಿರೋ ತಂದೆ ತಾಯಿನೋ, ರೋಗ ರುಜಿನಗಳಿಂದ ಇರತಕ್ಕಂತಹ ಅವ್ರಿಗೆ ಆರೈಕೆಯ ಅವಶ್ಯಕತೆ ಇರತಕ್ಕಂತಹ ವಯಸ್ಸಾದ ತಂದೆ ತಾಯಿಗಳಿಗೂ ಹೋಗಿ ಅವ್ರು ನೋಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಅಥವಾ ಪತಿ ಪತ್ನಿಗಳ ಪ್ರಕರಣದಲ್ಲಿ ಇದ್ದರೆ ಗಂಡ ಜಾಬ್ನಲ್ಲಿ ಇರ್ಬೋದು, ಹೆಂಡತಿನೂ ಕೂಡ ಜಾಬಲ್ಲಿ ಇರ್ಬೋದು, ಅಥವಾ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಜಾಬ್ನಲ್ಲಿ ಇರ್ಬೋದು. ಒಬ್ಬರು ಅವರ ಮೂಲ ಸ್ಥಳದಲ್ಲಿ ಇರ್ತಕ್ಕಂಥದ್ದು, ಇನ್ನೊಬ್ಬರು ಕರ್ತವ್ಯ ಮಾಡ್ತಕ್ಕಂತಹ ಜಿಲ್ಲೆನಲ್ಲಿ ಇರ್ತಕ್ಕಂಥದ್ದು, ಮಕ್ಕಳ ಪೋಷಣೆಯನ್ನು ಅವರು ಕೂಡ ಸರಿಯಾಗಿ ಮಾಡದೇ ಇರ್ತಕ್ಕಂಥದ್ದು, ಇವರು ಮಾಡದೇ ಇರ್ತಕ್ಕಂಥದ್ದು, ಈ ರೀತಿ ಒಂದಷ್ಟು ಕೌಟುಂಬಿಕ ಸಮಸ್ಯೆಗಳಿದೆ. ಮತ್ತು ಈ ಫಿಸಿಕಲಿ ಚಾಲೆಂಜ್ಡ್ ವಿಶೇಷ ಚೇತನ ಸಿಬ್ಬಂದಿಗಳು ಕೂಡ ನಮ್ಮಲ್ಲಿದ್ದಾರೆ. ಅವ್ರಿಗೂ ಕೂಡ ಅವರ ಸ್ವಂತ ಊರುಗಳಿಗೆ ಹೋಗುವಂಥದ್ದು ಮತ್ತೊಂದು ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂತಹ ವರ್ಗಾವಣೆ, ಜಿಲ್ಲೆಯಿಂದ ಜಿಲ್ಲೆಗೆ ಹೋಗ್ತಕ್ಕಂತಹ ವರ್ಗಾವಣೆ ಸೌಲಭ್ಯ ಇದೆ. ಅದನ್ನು ಸರ್ಕಾರ ತೆಗೆದ ಮೇಲೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಮ್ಮ ಇಲಾಖೆಯಲ್ಲಿ ಅದರಿಂದ ತೊಂದರೆಗೊಳಗಾಗಿದ್ದೀವಿ. ಆ ವರ್ಗಾವಣೆ ಸೌಲಭ್ಯವನ್ನು ಸರ್ಕಾರ ಮತ್ತೆ ಕೊಟ್ಟು ತಂದೆ ತಾಯಿಗಳನ್ನು ಆರೈಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಕುಟುಂಬದ ಜೊತೆ ಇರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಮಕ್ಕಳ ಪೋಷಣೆಗೆ ಅವಕಾಶ ಮಾಡಿಕೊಡ್ಬೇಕು. 10 ಹಲವು ಬಗೆಯ ಸಮಸ್ಯೆಗಳಿದೆ ವರ್ಗಾವಣೆ ವಿಚಾರದಲ್ಲಿ. ಅದನ್ನು ದಯಮಾಡಿ ಮಾಡಿಕೊಡ್ಬೇಕು. ಇಲ್ಲ ರೂಲ್ 6 ಏನು ಸರ್ಕಾರ ಈಗಾಗಲೇ ತೆಗೆದು ಹಾಕಿದೆ ಅದನ್ನು ಪುನಃ ಮರುಸ್ಥಾಪನೆ ಮಾಡಿ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಈ ಇಲಾಖೆ ಒಳಗಡೆ ವಿಶೇಷವಾಗಿ ಇರತಕ್ಕಂತಹ ಬೇರೆ ಬೇರೆ ಇಲಾಖೆಗಳಲ್ಲಿ, ಈಗಾಗಲೇ ಅರಣ್ಯ ಇಲಾಖೆ, ಖಜಾನೆ ಇಲಾಖೆ, ಶಿಕ್ಷಣ ಇಲಾಖೆ, ಈ ಎಲ್ಲ ಇಲಾಖೆಗಳಲ್ಲಿ ವರ್ಗಾವಣೆಗೆ ಮಾರ್ಗಸೂಚಿಯನ್ನು ಮಾಡಿದ್ದಾರೆ ಆ ಇಲಾಖೆಗೆ ಸಂಬಂಧಪಟ್ಟಾಗೆ. ಆ ರೀತಿ ಒಂದು ವರ್ಗಾವಣೆ ಮಾರ್ಗಸೂಚಿಗಳನ್ನು ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ರಚಿಸ್ಕೊಡ್ಬೇಕು. ಆ ಮೂಲಕ ಅವ್ರ ಕಣ್ಣೀರಿಗೆ ಆಸರೆ ಆಗಬೇಕು ಸರ್ಕಾರ ಅಂತಕ್ಕಂಥದ್ದು ನನ್ನ ಮನವಿ ಇದೆ. ಓಕೆ, ಬೇರೆಯವರ ಕಣ್ಣೀರನ್ನು ಒರೆಸುವಂತಹ ನಿಮ್ಮಂಥ ಅಧಿಕಾರಿಗಳ ನಿಮ್ಮ ಕಣ್ಣೀರನ್ನು ಒರೆಸುವಂತಹ ಯತ್ನ ಸರ್ಕಾರ ಹಾಗೂ ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳ ಕಡೆಯಿಂದ ಆಗಬೇಕು ಅಂತ ಹೇಳ್ತಾ ಇದ್ದೀರಾ. ಹೌದು, ಈಗ ಇದೆಲ್ಲ ನಿಮ್ಮ ಫಂಕ್ಷನಾಲಿಟೀಸ್, ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಇದಕ್ಕೆ ವರ್ಕ್ಗೆ ನಿಮಗೆ ಸಿಗಬೇಕಾದಂತಹ ಸಹಕಾರ ಹಾಗೂ ಪ್ರೋತ್ಸಾಹ ಸಂಬಂಧಪಟ್ಟಂತಹ AC ಹಾಗೂ DC ಅವರ ವತಿಯಿಂದ ಬರ್ತಾ ಇದೆಯಾ? ಅಥವಾ ನೀವು ಅದರಲ್ಲಿ ಎಲ್ಲೋ ಒಂದು ಕಡೆ ಕೊರಗು ನಿಮ್ಮನ್ನ ಕಾಡ್ತಾ ಇದೆಯಾ? ಸೌಲಭ್ಯಗಳು ಸರ್ಕಾರ ಕೊಡದೆ ಜಿಲ್ಲಾಧಿಕಾರಿಗಳ ಹಂತದಲ್ಲಿ, AC ಹಂತದಲ್ಲಿ, ತಹಸೀಲ್ದಾರ್ ಅವರ ಹಂತದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಏನೇ ಕೊಡಬೇಕು ಅಂತಂದ್ರೂ ಅದರಲ್ಲಿ ಫೈನಾನ್ಷಿಯಲ್ ಬರ್ಡನ್ ಇರುತ್ತೆ. ಸರ್ಕಾರ ಹಣ ವ್ಯಯಿಸಿ ಕೊಡಬೇಕಾದಂತಹ ಸೌಲಭ್ಯಗಳಿರುತ್ತೆ. ಸೊ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಅನುದಾನವನ್ನು ಮೀಸಲಿಡ್ತಕ್ಕಂಥದ್ದು, ತದನಂತರದಲ್ಲಿ ಅದನ್ನು ಜಿಲ್ಲಾವಾರು ಹಂಚ್ತಕ್ಕಂಥದ್ದು, ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂತಹ ನೌಕರರ ಸಂಖ್ಯೆಗೆ ಅನುಗುಣವಾಗಿ ಆ ಸವಲತ್ತುಗಳನ್ನು ತಲುಪಿಸ್ತಕ್ಕಂಥದ್ದು ಎಲ್ಲದೂ ಆಗಬೇಕು ಅಂತಂದರೆ ಸರ್ಕಾರದಿಂದನೇ ಆಗಬೇಕು. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಈಗ ಕೂಡ ಮತ್ತೆ ಈ ವರ್ಷದ ಆಯವ್ಯಯ ಬರ್ತಾ ಇದೆ. ನಾನು ಈ ಮುಖಾಂತರ ಸರ್ಕಾರಕ್ಕೆ ಕೈ ಮುಗಿದು ಬೇಡ್ಕೊಳ್ತೀನಿ, ಈ ವರ್ಷನಾದರೂ, ಈ ವರ್ಷದ ಬಜೆಟ್ನಲ್ಲಾದರೂ ನಮ್ಮ ಕೂಗೇನಿದೆ, ನಮ್ಮ ಕೂಗಿಗೆ ಸಂಬಂಧಪಟ್ಟಂತೆ ನಮಗೆ ಮೂಲಭೂತ ಸೌಲಭ್ಯಗಳು ಏನು ಕೊಡಬೇಕು ಅದ್ರ ವಿಚಾರವಾಗಿ ಸರ್ಕಾರ ಗಮನ ಹರಿಸಿ ಈ ಸಲನಾದರೂ ಅದಕ್ಕೆ ಬೇಕಾಗುವಂಥ ಹಣಕಾಸಿನ ಸೌಲಭ್ಯವನ್ನು ಮೀಸಲಿರಿಸಿ ನಮಗೆ ಈ ಬರುವ ದಿನಗಳಲ್ಲಾದರೂ ಕೂಡ ಈ ಸೌಲಭ್ಯಗಳನ್ನೆಲ್ಲ ಕನಿಷ್ಠ ನಾವು ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಒಂದು ಕಚೇರಿ, ಒಂದು ಅಲ್ಮೇರ, ಒಂದು ಟೇಬಲ್ಲು, ಇವ್ರು ಹೇಳ್ತಕ್ಕಂಥ ಮೊಬೈಲ್ ಆ್ಯಪ್ ಕೆಲಸ ಮಾಡ್ಲಿಕ್ಕೆ ಒಂದು ಮೊಬೈಲು, ಸರ್ಕಾರದ ವತಿಯಿಂದ ಒಂದು ಸಿಮ್ಮು, ಇಷ್ಟನ್ನಾದರೂ ಬೇಸಿಕ್ ಆಗಿ ಕೊಟ್ಟು ನಮ್ಮ ಸೇವಾ ವಿಚಾರದಲ್ಲಿ ಇರ್ತಕ್ಕಂಥ ಅಡೆತಡೆಗಳನ್ನ ನಿವಾರಿಸಿ ಒಂದು ಸರಿಯಾದ ರೀತಿಯಲ್ಲಿ ವರ್ಗಾವಣೆಗಳು ಸಿಗೋ ರೀತಿಯಲ್ಲಿ, ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ವರ್ಗಾವಣೆ ಸಿಗೋ ರೀತಿಯಲ್ಲಿ, ಆಮೇಲೆ ಯಾರು ಅರ್ಹರಿದ್ದಾರೋ 20-25 ವರ್ಷಗಳ ಕಾಲ ಒಂದೇ ಹುದ್ದೆನಲ್ಲಿ ಕೆಲಸ ಮಾಡಿದಂಥ ಸಿಬ್ಬಂದಿ ನಮ್ಮಲ್ಲಿದ್ದಾರೆ,
ಅವ್ರಿಗೆ ಒಂದು ಒಂದು ಪ್ರಮೋಷನ್ ಕೊಡುವಂಥದ್ದು, ಇಂಥದಕ್ಕೆಲ್ಲ ಅವಕಾಶ ಮಾಡಿಕೊಟ್ರೆ ನಾವು ಇವತ್ತು ಏನು ಕೆಲಸ ಮಾಡ್ತಾ ಇದ್ದೀವಿ ಇದರ ದುಪ್ಪಟ್ಟು ಕೆಲಸನ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ಸರ್ಕಾರದ ಯೋಜನೆಯನ್ನ ಯಶಸ್ವಿಗೊಳಿಸಕ್ಕೆ ಸಿದ್ಧರಿದ್ದೀವಿ. ಎಲ್ಲ ಬಗೆ ಯಾವ ಸರ್ಕಾರಗಳು ಬಂದು ಏನೇನು ಯೋಜನೆಗಳು ತರುತ್ತೋ ಎಲ್ಲವನ್ನು ಯಶಸ್ವಿ ಮಾಡಿ ಸರ್ಕಾರಕ್ಕೆ ಉತ್ತಮವಾದ ಹೆಸರನ್ನ ತರಲಿಕ್ಕೆ ನಾವು ಬೇಸ್ ರೂಟ್ನಲ್ಲಿ, ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಕೆಲಸ ಮಾಡಿ ನಾವು ಶ್ರಮಿಸ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ಆದರೆ ತಾವು ಕೇಳಿದ ಹಾಗೆ ಎಲ್ಲರಿಂದ ಸಹಕಾರ ಇದೆಯಾ ಅಂತ, ಅಧಿಕಾರಿಗಳು ಬಹಳಷ್ಟು ಜನ ತುಂಬ ಒಳ್ಳೆ ಅಧಿಕಾರಿಗಳಿದ್ದಾರೆ. ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ, ಉಪವಿಭಾಗಾಧಿಕಾರಿಗಳ ಮಟ್ಟದಲ್ಲಿ, ತಹಸೀಲ್ದಾರ್ ಅವರ ಮಟ್ಟದಲ್ಲಿ ಎಲ್ಲರೂ ಕೂಡ ಅತ್ಯುತ್ತಮವಾದ ಅಧಿಕಾರಿಗಳು, ಒಳ್ಳೆಯ ಅಧಿಕಾರಿಗಳು ಕೂಡ ಇದ್ದಾರೆ. ಆದರೆ ಈ ಎಲ್ಲೋ ಕಪ್ಪು ಚುಕ್ಕೆ ಅನ್ನೋ ರೀತಿಯಲ್ಲಿ ಕೆಲವು ಕಡೆ ನೌಕರರನ್ನ ಅತ್ಯಂತ ನಿಕೃಷ್ಟವಾಗಿ ನಡೆಸ್ಕೊಳ್ಳುವಂತಹ ಪರಿಸ್ಥಿತಿಗಳು ಕೂಡ ಇದೆ. ಒಂದು ಉದಾಹರಣೆನ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ಳೇಬೇಕು. ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಒಂದು ಗೂಗಲ್ ಮೀಟ್ಗೆ ಅಟೆಂಡ್ ಆಗದೆ ಇರುವಂಥದ್ದು ಒಂದು ಕಾರಣ. ಅದಕ್ಕೆ ಕಾರಣ ಏನಂತಂದ್ರೆ ಅಲ್ಲಿನ ಒಬ್ರು AC ಮೇಲೆ ವಕೀಲರದ್ದೇನೋ ಗಲಾಟೆ ಆಗುತ್ತೆ. ಅದ್ರ ವಿಚಾರವಾಗಿ ಗಮನ ಸೆಳೆಯೋದಕ್ಕೆ ಅಂತೇಳಿ ಇವರೆಲ್ಲರೂ ಕೂಡ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿರ್ತಾರೆ ಆ ಗಮನ ಸೆಳೆಯೋದಕ್ಕೆ ಅಂತೇಳಿ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಗೂಗಲ್ ಮೀಟ್ ಕಾಲ್ ಮಾಡ್ತಾರೆ. ಆ ಗೂಗಲ್ ಮೀಟಲ್ಲಿ ಅಟೆಂಡ್ ಆಗಲಿಲ್ಲ ಅಂತಕ್ಕಂಥದ್ದನ್ನು ಒಂದು ಅಟೆಂಡೆನ್ಸ್ ಇಟ್ಕೊಂಡು 30 ಜನರಿಗೆ ಇಡೀ ಜಿಲ್ಲೆನಲ್ಲಿ ಆದೇಶ ಮಾಡಬೇಕಾದ್ರೆ ಅದಕ್ಕೆ ಯಾವುದೋ ವರ್ಕ್ ಪ್ರೋಗ್ರೆಸ್ಸನ್ನು ಕಾರಣ ತೋರಿಸಿ 30 ಜನರ ಅವರ 1 ವರ್ಷದ ಇನ್ಕ್ರಿಮೆಂಟನ್ನು ಹೆಲ್ಡಪ್ ಮಾಡಿ ಆರ್ಡರ್ ಮಾಡ್ತಾರೆ. ಆರ್ಡರ್ ಮಾಡಿದ ನಂತರದಲ್ಲಿ ನಾವು ರಾಜ್ಯ ಸಂಘದಿಂದ ಮತ್ತು ಅಲ್ಲಿನ ಸ್ಥಳೀಯ ನಮ್ಮ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂಡ ಹೋಗಿ, ಆಮೇಲೆ ಯಾರು ದಂಡನೆಗೆ ಒಳಗಾಗಿದ್ರು ನೌಕರರು ಅವರು ಹೋಗಿ ರಿಕ್ವೆಸ್ಟ್ ಮಾಡೋದಕ್ಕೆ ಅಂಥೇಳಿ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ಸಂಘದಿಂದ ನಾವೆಲ್ಲರೂ ಕೂಡ ಹೋದಾಗಲೂ ಕೂಡ ನಮಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ತದನಂತರದಲ್ಲಿ ಇಡೀ ರಾಜ್ಯಾದ್ಯಂತ ಈ ರೀತಿ ಅವೈಜ್ಞಾನಿಕವಾಗಿ ಅವ್ರಿಗೆ ಒಂದು ನೋಟಿಸ್ ಕೂಡ ಕೊಡದೆ ಯಾವುದೇ ವಿಚಾರಣೆಗಳು ನಡೀದೆ, ಒಂದು ನ್ಯಾಚುರಲ್ ಜಸ್ಟಿಸ್ ಅಂತ ಏನು ಹೇಳ್ತೀವಿ, ಆ ನ್ಯಾಚುರಲ್ ಜಸ್ಟಿಸ್ ಅನ್ನೋ ಕಾನ್ಸೆಪ್ಟ್ನಲ್ಲಿ ಏನು ಕ್ರಮಗಳನ್ನ ಅನುಸರಿಸಬೇಕು ಅದು ಯಾವುದೇ ಕ್ರಮಗಳನ್ನ ಅನುಸರಿಸ್ದೆ ಅವ್ರಿಗೆ ದಂಡನೆ ಮಾಡಿರ್ತಕ್ಕಂಥ ವಿಚಾರ ವಾಪಸ್ ತಗೊಳ್ಳಿ ಅಂತ ನಾವು ಮನವಿ ಕೊಟ್ಟಾಗಲೂ ಈ ಕ್ಷಣದವರೆಗೂ ಆಗಿಲ್ಲ. ಬರೀ 4 ಜನರು ಮಾಡಿದ್ದಾರೆ. ಇನ್ನೂ 26 ಜನಕ್ಕೆ ಮಾಡಿರೋಂಥ ಪನಿಷ್ಮೆಂಟ್ ಈಗಲೂ ಕೂಡ ಹಾಗೇ ಇದೆ. ಈ ರೀತಿ ಕೆಲವು ಕಡೆಯಲ್ಲಿ ಆಗುತ್ತೆ. ಆಮೇಲೆ ಅಧಿಕಾರಿಗಳು ಅವರ ಹಂತದಲ್ಲೇ ಸರ್ಕಾರದ ನಿಯಮಗಳಲ್ಲಿ, ಸರ್ಕಾರದ ಸುತ್ತೋಲೆಗಳಲ್ಲಿ ಅವಕಾಶ ಇಲ್ಲದೆ ಇದ್ರೂ ಕೂಡ ಫೀಲ್ಡ್ ಲೆವೆಲ್ನಲ್ಲಿ ಕೆಲಸ ಮಾಡ್ತಕ್ಕಂತಹ ಸ್ಟಾಫನ್ನು ತೆಗೆದು ಆಫೀಸ್ಗೆ ಹಾಕ್ತಕ್ಕಂಥದ್ದು ಅದು ತಪ್ಪು. ಸರ್ಕಾರದಿಂದ ಮಾರ್ಗಸೂಚಿ ಇಲ್ಲ. ಅದಕ್ಕೆ ಯಾರಿಗೆ ಫೀಲ್ಡ್ ಸ್ಟಾಫ್ ಅಂತೇಳಿ ಆದೇಶ ಆಗಿದೆಯೋ ಅವರು ಫೀಲ್ಡ್ ವರ್ಕ್ ಮಾಡಬೇಕು, ಫೀಲ್ಡ್ ಸ್ಟಾಫಾಗೇ ಕೆಲಸ ಮಾಡಬೇಕು. ಕಚೇರಿಗಳಲ್ಲಿ ಅವರಿರುವಂಥ ಕಚೇರಿಗಳ ಕೆಲಸ ಸುಲಲಿತವಾಗಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಸಿಬ್ಬಂದಿಗಳನ್ನು ಕಚೇರಿಗೆ ನಿಯೋಜನೆ ಮಾಡ್ತಕ್ಕಂಥದ್ದು, ಅಲ್ಲಿ ಅವರಿಂದ ಖಾಲಿ ಬೀಳ್ತಕ್ಕಂತಹ ಕೆಲಸನ ಇನ್ನೊಬ್ಬರಿಗೆ ಅಡಿಷ್ನಲ್ ಆಗಿ ಹಾಕ್ತಕ್ಕಂಥದ್ದು, ಇದು ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿದೆ. ಇಡೀ ರಾಜ್ಯದಲ್ಲಿ 2100 ಜನ ಸರಿಸುಮಾರು ಫೀಲ್ಡ್ ಸ್ಟಾಫ್ ಯಾರಿದ್ದಾರೆ ಅವರನ್ನು ಕಚೇರಿಗೆ ನಿಯೋಜನೆ ಮಾಡ್ಕೊಂಡಿದ್ದಾರೆ. ನಮ್ಮ ಸರ್ಕಾರದ ಈಗಿನ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಮಾನ್ಯ ಮಂತ್ರಿಗಳು ಆ ವಿಚಾರವಾಗಿ ಸ್ಪಷ್ಟವಾದ ಡೈರೆಕ್ಷನನ್ನು ಎಲ್ರಿಗೂ ಕೂಡ ಇಶ್ಯೂ ಮಾಡಿದ್ರು ಕೂಡ ಈ ಕ್ಷಣದವರೆಗೂ ಸರಿಸುಮಾರು ಇನ್ನೂ 1500 ಜನ ಅದನ್ನು ಕಚೇರಿಗಳಿಂದ ಫೀಲ್ಡ್ಗೆ ಬಿಡುಗಡೆ ಆಗದೆ ಅಲ್ಲೇ ಉಳ್ಕೊಂಡಿದ್ದಾರೆ, ಸರ್ಕಾರದ ಸುತ್ತೋಲೆಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಹಾಗಾಗಿ ಈ ರೀತಿ ಎಲ್ಲ ಅಧಿಕಾರಿಗಳು ಕೆಟ್ಟವರಿಲ್ಲ. ಕೆಲವೊಬ್ಬರು ದೌರ್ಜನ್ಯಗಳನ್ನು ಮಾಡ್ತಕ್ಕಂಥವರು ಇದ್ದಾರೆ. ನಾವು ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂತಹ ಸಣ್ಣ ನೌಕರರು ಇದ್ದೀವಿ, ಅವರನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳದೆ ಈ ರೀತಿ ನೋವು ಮಾಡ್ತಕ್ಕಂತಹ ಪ್ರಕರಣಗಳು ಕೂಡ ಅಲ್ಲಲ್ಲಿ ಕಂಡುಬರುತ್ತೆ. ಎಲ್ಲ ಅಧಿಕಾರಿಗಳನ್ನು ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥ ಅಧಿಕಾರಿಗಳಿದ್ದಾರೆ. ನೋವು ನಲಿವನ್ನು ಹೇಳ್ಕೊಳ್ಳೋದಕ್ಕೆ ಹೋದಾಗ ಕೇಳೋವಂಥ ಅಧಿಕಾರಿಗಳು ಇದ್ದಾರೆ.